ಎಲ್ಲರ ಮಾತನ್ನು ಕೇಳಿಸಿಕೋ, ಆದರೆ ಉತ್ತಮವಾದದ್ದನ್ನು ಆರಿಸಿಕೋ. ಇವತ್ತಿನ ಥಾಟ್ ಸಾಗರ್ MK ಅವ್ರದ್ದು. ವೆರಿ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆ ಎದ್ದು ರಿಷಬ್ ಜೈನ್ ಸರ್ ಅವರ SM ಕ್ಲಾಸ್ ನ ಮುಗಿಸಿದೆ. ಕ್ಲಾಸ್ ಆದ್ಮೇಲೆ 1 ಲೋಟ ಜೀರಿಗೆ ನೀರು ಕುಡಿದೆ. ಇದು 15 ಡೇಸ್ ಇಂದ ಕುಡಿತಾ ಇದ್ದೀನಿ, ಬಿಕಾಸ್ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಕಡಿಮೆ ಆಗ್ಲಿ ಅಂತ. ಮಾರ್ನಿಂಗ್ ಫಸ್ಟ್ ಸೆಷನ್ ಕ್ಲಾಸ್ ಮುಗಿಸಿ ಸ್ನಾನ ಮಾಡ್ಕೊ ಬಂದು ಮತ್ತೆ ಸೆಷನ್ ಸ್ಟಾರ್ಟ್ ಮಾಡೋಣ ಅಷ್ಟೊಳಗೆ ಅಮ್ಮ ತಿಂಡಿ ರೆಡಿ ಇದೆ ಅಂತ ತಂದ್ರು. ತಿಂಡಿಗೆ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಪಲ್ಯ ಮಾಡಿದ್ರು, ತುಂಬಾ ಟೇಸ್ಟಿ ಆಗಿತ್ತು. ಇದೇ ಗ್ಯಾಪ್ ಅಲ್ಲಿ ನಮ್ ಸಾನಿ ಬಾಯ್ಲ್ಡ್ ಎಗ್ ನ ತಂದ್ಕೊಟ್ಲು. ತಿಂಡಿ ಎಲ್ಲ ಮಾಡಾದ್ಮೇಲೆ ಮತ್ತೆ ಸೆಷನ್ ಸ್ಟಾರ್ಟ್ ಮಾಡಿದೆ. ಈಗ ನಾನು SM ಗೆ ಸೆಕೆಂಡ್ ಚಾಪ್ಟರ್ ನ ಕಂಪ್ಲೀಟ್ ಮಾಡ್ತಾ ಇದ್ದೆ. ಅಂಡ್ ನಾನು ಒಂದು ಕಮೆಂಟ್ ನೋಟಿಸ್ ಮಾಡಿದೆ, ಜೋ ಆಣ ಅಂದ್ರೆ ಏನು ಅಂತ ಕೇಳ್ತಾ ಇದ್ರಿ. ನಿಮ್ಗೆ ಯಾರಿಗಾದ್ರೂ ಆಣ ಅಂದ್ರೆ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವತ್ತು ನಮ್ಮ ಪೈಲ್ವಾನ್ ನನ್ಗೋಸ್ಕರ ಅಂತ ಚಾಕ್ಲೇಟ್ ಬುಕ್ ಮಾಡಿದ್ದೆ. ಅದು ನನ್ನ ಫೇವ್ರೆಟ್ ಚಾಕ್ಲೇಟ್. ಮಧ್ಯದಲ್ಲಿ ನಿಲ್ಸಿ ಸೆಷನ್ ನ ಮತ್ತೆ ಕಂಟಿನ್ಯೂ ಮಾಡಿದೆ. ಬಟ್ ಈ ಟೈಮಲ್ಲಿ ನಂಗೆ ಕ್ರಾಂಪ್ ಸ್ಟಾರ್ಟ್ ಆಯ್ತು. ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಾ ಇತ್ತು. ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಿಕಾಸ್ ಕ್ಲಾಸಸ್ ಪೆಂಡಿಂಗ್ ಉಳ್ಕೊಳ್ಳುತ್ತೆ ಅಂತ ಭಯ. ಬಟ್ ಆದ್ರೂ ಕಂಟ್ರೋಲ್ ಮಾಡೋದಕ್ಕಾಗ್ಲಿಲ್ಲ. ಸೊ ಚಾಕ್ಲೇಟ್ಸ್ ತಿಂದೆ. ಈ ಟೈಮಲ್ಲಿ ನಾನು ಯೂಶಲಿ ಡಾರ್ಕ್ ಚಾಕ್ಲೇಟ್ಸ್ ತಿಂತೀನಿ, ಅದು ತಿಂದ್ರೂ ಪ್ರಯೋಜನ ಆಗ್ಲಿಲ್ಲ. ಸೊ ಮಲಗೋದಕ್ಕಿಂತ ಡಿಸೈಡ್ ಮಾಡಿದೆ. ಇವತ್ತಿಗಷ್ಟೇ, ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ. ಟಾಟಾ ಬಾಯ್.